ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ 2024. ಇವತ್ತು ಬೆಳಗ್ಗೆ ಆದಂಥ MCQ ಕ್ವಶನ್ನು, ಬಿಟ್ಟ ಸ್ಥಳ, ಆಮೇಲೆ ಹೊಂದಿಸಿ ಬರೆಯಿರಿ. ಭಾಷಾಭ್ಯಾಸದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಒಂದನೇದು, ಡ್ಯಾಸ್ ಬೆಸಸೆನ್ನದೆ ಜಿಯಾ ಎನ್ನದೆ ದೇವ ಎನ್ನದೆ ಎಕುಸುರ್ದಿರ್ಪೆ ಎಂಗಾಧಿಪತಿ. ಈ ಸಾಲುಗಳನ್ವಯ ದುರ್ಯೋಧನನಿಗೆ ಉಸಿರದೆ ಇರುವವರು ಯಾರು? ಎಂಗಾಧಿಪತಿ ಅಂದರೆ ಕರ್ಣ. ಉತ್ತರ ಆ, ಕರ್ಣ. 2, ತಪವನ್ನು ಘಟಿವಾಳಯ್ಯನು ಏನೆಂದು ಕರೆಯುತ್ತಾನೆ? ತಪವನ್ನು ಬಂಧನ ಎಂದು ಕರೆಯುತ್ತಾನೆ. ಉತ್ತರ ಇ. 3ನೇ ಪ್ರಶ್ನೆ, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಆ, ಗಣ ಪದವಿ ಲಭಿಸಿತು. 4ನೇ ಪ್ರಶ್ನೆ, ಮಹಾದೇವ ಯಾರ ಮಕ್ಕಳನ್ನು ದತ್ತುವಾಗಿ ಪಡೆದನು? ಮಹಾದೇವ ಸಂಕಮ್ಮನ ಮಕ್ಕಳನ್ನು ದತ್ತುವಾಗಿ ಪಡೆದನು. ಆಪ್ಷನ್ ಅ. ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು? ಕ್ಯಾನ್ಸರ್ ಹುಳು. ಆಪ್ಷನ್ ಇ. 6ನೇದು, ವೈದ್ಯಾಧಿಕಾರಿ ಇಲ್ಲಿವರೆಗೆ ಯಾವ ರೀತಿಯ ನ್ಯಾಯವನ್ನು ಕಂಡಿರಲಿಲ್ಲ? ಆಪ್ಷನ್ ಆ, ಕಕತಾಳ ನ್ಯಾಯ. ಕೆಟ್ಟು ಹೋದ ಗಡಿಯಾರ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ. ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಆಪ್ಷನ್ ಆ, ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ಯಾವ ರೀತಿ ಅಂದರೆ ಜ್ಯೋತಿಷ್ಯ ಯಾವಾಗಲೂ ನಿಶ್ಚಿತತೆ ಇರುವುದಿಲ್ಲ, ಹಾಗಾಗಿ ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ಆಪ್ಷನ್ ಆ. 8ನೇ ಪ್ರಶ್ನೆ, ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಶಿವನ ಹೆಸರು ಕೇಳಿದರೆ? ಆಪ್ಷನ್ ಆ. ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಪಿಶಾಚಿ ಮುದುಕಿ ವೇಷದಲ್ಲಿ ಬರುತ್ತದೆ. ಆಪ್ಷನ್ ಇ. ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದ್ದೀರಲ್ಲ, ತಲೆ ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ಬೋಳೆಶಂಕರ ಈ ಮಾತು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಈ ಹೇಳಿಕೆ ಆಪ್ಷನ್ ಇ, ಶ್ರಮ ಸಂಸ್ಕೃತಿಯನ್ನು ಬೆಂಬಲಿಸುತ್ತದೆ. ಇವು 10 ಪ್ರಶ್ನೆ. ಪ್ರಶ್ನೆ ನಂಬರ್ 2, ಬಿಟ್ಟ ಸ್ಥಳಿಗೆ ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ನೀರಿಗಾಗಿ ಕರಿಯ ಬಾನಿಯನ್ನೇ ತರುತ್ತಿದ್ದ. ಬಾನಿ. 12ನೇದು, ಡ್ಯಾಶ್ ಗೌತಮ ಬುದ್ಧನ ಜನ್ಮಸ್ಥಳವಾಗಿದೆ? ಲುಂಬಿನಿ. ಗೌತಮನ ಜನ್ಮಸ್ಥಳ ಲುಂಬಿನಿ. 13, ರಂಗಾರಾವ್ ಕೈಗಾರಿಕಾ ತರಬೇತಿ ಶಾಲೆಯನ್ನು ಶೇಡಿಗುಡ್ಡೆಯಲ್ಲಿ ಸ್ಥಾಪಿಸಿದರು? ಸೇಡಿಗುಡ್ಡೆ. ರಕ್ಷಾ ಕರಕಂಡವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು? ಕುಮಾರ ಭರತ. ಇದು ಪೂಜ್ಯ ಮಾರೀಚರು ಕುಮಾರ ಭರತನಿಗೆ ಕೈ ಕಟ್ಟಿದಂತಹ ರಕ್ಷಾ ಕರಕಂಡವಾಗುತ್ತದೆ. 15, ಲೇಖಕರು ಶಿಪಾಯಿ ದಂಗೆಯನ್ನು ಡ್ಯಾಶ್ ದಂಗೆ ಎಂದು ಕರೆದಿದ್ದಾರೆ? ರೈತ ದಂಗೆ ಎಂದೇ ಕರೆದಿದ್ದಾರೆ. ಓಕೆ. ಪ್ರಶ್ನೆ ನಂಬರ್ 3, ಹೊಂದಿಸಿ ಬರೆಯಿರಿ. ಇಲ್ಲೆಲ್ಲ ಪದ್ಯಗಳು ಕೊಟ್ಟಿದ್ದಾರೆ, ಮುಂದೆ ಲೇಖಕರ ಹೆಸರು ಕೊಟ್ಟಿದ್ದಾರೆ. 16ನೇ ಪ್ರಶ್ನೆ, ತಲ್ಲಣಿಸಿದಿರು ಕಂಡ್ಯ ತಾಳ ಮನವೇ. ಇದು ಬರೆದಂತಹ ಲೇಖಕರು ಕನಕದಾಸರು. ಇ. ಎಂದಿಗೆ ಬರೆದಂತಹ ಕವಿಗಳು BC ರಾಮಚಂದ್ರ ಅವರು. ಉ. ಸುನಾಮಿ ಹಾಡು ಅ. HL ಪುಷ್ಪ ಅವರು ಬರೆದಿದ್ದಾರೆ. 19ನೇದು, ದೇವರಿಗೊಂದು ಅರ್ಜಿ ಲಕ್ಕುರ್ ಶ್ರೀ ಆನಂದ್ ಅವರು ಬರೆದಿದ್ದಾರೆ. 20ನೇ ಪ್ರಶ್ನೆ, ಜೀವಕ್ಕೆ ಇಂಧನ. ಇದು ಬಸವರಾಜ್ ಒಕ್ಕುಂದ್ ಅವರು ಬರೆದಂಥ ಜೀವಕ್ಕೆ ಇಂಧನ. ಇ. ಓಕೆ. ಕೊನೆಗೆ ಇವಾಗ ಭಾಷಾಭ್ಯಾಸದ ಕಡೆ ಹೋಗೋಣ. ಭಾಷಾಭ್ಯಾಸ ಪ್ರಶ್ನೆ ನಂಬರ್ 7, ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಿ. 49ನೇ ಪ್ರಶ್ನೆ, ಕೆಳಗಿನ 2 ಪದಗಳನ್ನು ಬಿಡಿಸಿ ಬರೆಯಿರಿ. ಕತ್ತೆತ್ತಿ. ಕತ್ತು ಪ್ಲಸ್ ಎತ್ತಿ, ಕತ್ತೆತ್ತಿ. ಗುಪ್ತಾರಾಧನೆ. ಗುಪ್ತ ಪ್ಲಸ್ ಆರಾಧನೆ, ಗುಪ್ತಾರಾಧನೆ. ಇನ್ನೊಂದು ವೈದ್ಯಾಧಿಕಾರಿ. ವೈದ್ಯ ಪ್ಲಸ್ ಅಧಿಕಾರಿ. 50ನೇ ಪ್ರಶ್ನೆ, ಕೆಳಗಿನ 2 ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ. ಆರೋಗ್ಯ, ಅನಾರೋಗ್ಯ. ನಂಬಿಕೆ, ಅಪನಂಬಿಕೆ. ಕತ್ತಲು, ಬೆಳಕು. ಪ್ರಶ್ನೆ ನಂಬರ್ 51, ಈ ಕೆಳಗಿನ 2 ಪದಗಳಿಗೆ ತದ್ಭವಗಳನ್ನು ಬರೆಯಿರಿ. ಆಕಾಶ, ಆಗಸ.
ಪ್ರಸಾದ ಇಲ್ಲಿ ಪೂರ್ತಿಯಾಗಿ ಬದಲಾವಣೆ ಆಗುತ್ತೆ, ಹಾಗಾಗಿ ಹಸಾದ ಆಗುತ್ತೆ. ಶೃಂಗಾರ, ಸಿಂಗಾರ. ಈ 52ನೇ ಪ್ರಶ್ನೆ, ಕೆಳಗಿನ ಪದಗಳಿಗೆ ನಾನಾರ್ಥ ಬರೆಯಿರಿ. ಬೇರೆ ಬೇರೆ ಅರ್ಥವುಳ್ಳ ಪದಗಳಿಗೆ ನಾನಾರ್ಥ ಎನ್ನುವರು, ಸಮಾನ ಪದಗಳಿಗೆ ಸಮಾನಾರ್ಥ ಅನ್ನೋರು. ಇಲ್ಲಿ ನಾನಾರ್ಥ ಕೊಟ್ಟಿದ್ದಾರೆ. ಕಾಡು ಅಂದರೆ ಒಂದು ಕಡೆ ಅರಣ್ಯ ಆಗುತ್ತೆ, ಕಾಡು ಅಂದರೆ ಕಾಡಿಸು, ಪೀಡಿಸು. ಸೋಮ, ವಾರ, ಸೋಮ, ಗೃಹ. ಗಂಡ, ಪತಿ, ಗಂಡ ಅಂದರೆ ವೀರ, ಶೂರ. ಇದು ನಾನಾರ್ಥ. ಈ 53ನೇ ಪ್ರಶ್ನೆ, ಕೆಳಗಿನ 2 ದ್ವಿರುಕ್ತಿ ಪದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ಬಳಸಿ. ಅಡಿಗಡಿಗೆ. ಅರಣ್ಯದಲ್ಲಿ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಹೋಗಿ ಆಹಾರ ಯಾರೂ ಕೊಡುವುದಿಲ್ಲ. ಇನ್ನೊಂದು, ಒಳಗೊಳಗೆ. ನನ್ನ ಹುಟ್ಟುಹಬ್ಬದ ದಿನ ನನಗೆ ಒಳಗೊಳಗೆ ಬಹಳಷ್ಟು ಸಂತೋಷವಾಯಿತು. ಇನ್ನೊಂದು, ಮೆಲ್ಲ ಮೆಲ್ಲನೆ. ತರಗತಿಯಲ್ಲೂ ಶಿಕ್ಷಕರಿದ್ದಾಗ ನಾನು ಹಿಂದಿನ ಬಾಗಿಲಿನಿಂದ ಮೆಲ್ಲ ಮೆಲ್ಲನೆ ಹೋಗಿ ತರಗತಿ ಒಳಗೆ ಕುಳಿತುಕೊಂಡೆ. ಓಕೆ. 54ನೇ ಪ್ರಶ್ನೆ, ಗ್ರಹಾಂತಿಕ ರೂಪ ಬರೆಯಿರಿ. ಯಗ, ಯೋಗ. ಕುತ್ಕೊಂಡು, ಕುಳಿತುಕೊಂಡು. ರವುಸು, ರಭಸ. ಈ ಪತ್ರಿಕೆಯಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ. ಧನ್ಯವಾದಗಳು. ಮುಂದಿನ ಪರೀಕ್ಷೆಗೆ ಶುಭ ಹಾರೈಸುತ್ತೇನೆ.